This is next subject, that is child psychology. In this subject, we will be discussing about in the first chapter the meaning, definition, scope, and importance and methods of child psychology. First and foremost, by the heading, the subject name itself, you can analyze the meaning of child psychology. Means psychology of a child is child psychology. That is a simple way. Here, child psychology is a study of the child. Yes, we have to study the child mindset. We hint at the study of human beings from the moment of the conception to the time when he enters the adolescent period. ಮೀನ್ಸ್ ಫ್ರಮ್ ದ ಪೀರಿಯಡ್ ಅಂದರೆ ಇದನ್ನು ಕನ್ನಡದಲ್ಲಿ ಹೇಳಬೇಕಂದ್ರೆ ಅವರು ಗರ್ಭಕ್ಕೆ ನಿಂತಾಗ ಅಲ್ಲಿಂದ ಹಿಡಿದು ಅವರು ಪ್ರಾಯಕ್ಕೆ ಬರೋವರೆಗೂ ಮನಸ್ಥಿತಿ, ಮಕ್ಕಳ ಮನಸ್ಥಿತಿ ಏನಿದೆ ಅದನ್ನು ನಾವು ಚೈಲ್ಡ್ ಸೈಕಾಲಜಿ ಅಂತ ನಾವಿಲ್ಲಿ ಕರಿತೀವಿ. ಸೊ ಗರ್ಭದಿಂದ ಹಿಡಿದು ಅವರು ಎಲ್ಲಿ ಪ್ರಾಯಕ್ಕೆ ಬರೋವರೆಗೂ ನಾವು ಅವರ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಮನುಷ್ಯನಾಗಿ ಅವನ ಪರಿವರ್ತನೆ ಆಗಿ ಅವನನ್ನು ಒಂದು ಅಂಡಾಣು ರೂಪದಿಂದ ಒಂದು ಮನುಷ್ಯನಾಗಿ ಪರಿವರ್ತನೆ ಆಗ್ತಾನಲ್ಲ, ಅದು ಬೆಳವಣಿಗೆನ ನಾವಿಲ್ಲಿ ಚೈಲ್ಡ್ ಸೈಕಾಲಜಿ ಅಂತ ನಾವಿಲ್ಲಿ ಕರಿತಾ ಬರ್ತೀವಿ. ದ ನೆಕ್ಸ್ಟು ಡೆಫಿನೇಷನ್ ಆಫ್ ಚೈಲ್ಡ್ ಸೈಕಾಲಜಿ. Child psychology is a positive science which studies the behavior of a child in the context of his environment, treating the child as an individual. ಅಂದರೆ it is essential to define psychology in order to arrive at the precise definition of child psychology. ಇದರಲ್ಲಿ ಯಾವ ಥರ ಹೇಳಬೇಕು ಅಂತಂದರೆ, ಈಗ ಮಕ್ಕಳ ಮನಸ್ಥಿತಿನ ನಾವು ಪಾಸಿಟಿವ್ ಆಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಅವರ ಬಿಹೇವಿಯರ್ ಯಾವ ಥರ ಇರುತ್ತೆ, ವಾತಾವರಣಕ್ಕೆ ತಕ್ಕಂತೆ ಅವ್ರ ಬಿಹೇವಿಯರ್ ಬದಲಾಗುತ್ತೆ. ಕೆಲವೊಂದು ವಾತಾವರಣದಲ್ಲಿ ಕೆಲವೊಂದು ಮಕ್ಕಳ ವರ್ತನೆ ಬೇರೆ ಥರ ಇರುತ್ತೆ, ಕೆಲವೊಂದು ವಾತಾವರಣದಲ್ಲಿ ಮಕ್ಕಳ ವರ್ತನೆ ಬೇರೆ ಇರುತ್ತೆ. ಹೇಗೆ ಅಂತಂದ್ರೆ ನಾವಿಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ, ಚೈಲ್ಡ್ ಸೈಕಾಲಜಿ ಇಸ್ ಅ ಸೈಂಟಿಫಿಕ್ ಸ್ಟಡಿ ಆಫ್ ದ ಇಂಡಿವಿಜುವಲ್ ಫ್ರಮ್ ಹಿಸ್ ಪ್ಯಾರೆಂಟಲ್ ಬಿಗಿನಿಂಗ್ಸ್ ಥ್ರೂ ದ ಅರ್ಲಿ ಸ್ಟೇಜ್ ಆಫ್ ಹಿಸ್ ಅಡೋಲೆನ್ಸೆಂಟ್ ಡೆವಲಪ್ಮೆಂಟ್. ಅಂದರೆ ಗರ್ಭಕ್ಕೆ ನಿಂತಾಗ, ಮತ್ತು ಅದು ಮಗುವಾಗಿ ಪರಿವರ್ತನೆ ಆಗಿ ಹುಟ್ಟಿದಾಗ, ಮತ್ತು ಅದು ಪ್ರಾಯಕ್ಕೆ ಬಂದಾಗ, ಮಗುವಾಗಿದ್ದಾಗ ಯಾವ ಥರ ವರ್ತನೆ ಇತ್ತು, ಆಮೇಲೆ 1-5 ವರ್ಷದವರೆಗೂ ಯಾವ ಥರ ವರ್ತನೆ ಇತ್ತು, ಆ ನಂತರ 5-10 ವರ್ಷದವರೆಗೂ ಯಾವ ಥರ ವರ್ತನೆ ಇರುತ್ತೆ, 10ರಿಂದ ಅದು 18 ವರ್ಷದವರೆಗೆ ಯಾವ ಥರ ವರ್ತನೆ ಇರುತ್ತೆ, ಅದು ಫುಲ್ಲು ಒಂದೊಂದು ಬದಲಾವಣೆ. ಮಗು ಇದ್ದಾಗ ಯಾವ ಥರ ಬೆಳವಣಿಗೆ ಇತ್ತು, ಮೈಂಡ್ಸೆಟ್ ಇತ್ತು, ಅದು ಇರೋದಿಲ್ಲ, ಕ್ರಮೇಣ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ನಾವಿಲ್ಲಿ ಗಮನಕ್ಕೆ ತಗೊಳ್ಬೇಕಾಗುತ್ತೆ. ಸೊ ಇದನ್ನು ಯಾವ ಥರ ಹೇಳ್ತಾರೆ ಅಂತಂದರೆ, so it becomes a positive science which studies man in this particular environment with one limitation, that it studies a man or human being below the age of 18. 18 ವರ್ಷಕ್ಕಿಂತ ಕೆಳಗೆ ಒಳಪಟ್ಟಂಥ ಮಕ್ಕಳ ಮನಸ್ಥಿತಿ ಬದಲಾಗ್ತಾ ಹೋಗುತ್ತೆ. ಈಗ ಸ್ಕೂಲಲ್ಲಿರ್ಬೇಕಾದ್ರೆ ಮಕ್ಕಳ ಮನಸ್ಥಿತಿ ಒಂದು ರೀತಿ ಇರುತ್ತೆ, ಕಾಲೇಜ್ ಹಂತ ದಾಟದ ಮೇಲೆ PUC ಒಂಥರ ಒಂದು ರೀತಿ ಮನಸ್ಥಿತಿ ಇರುತ್ತೆ, PUC ಇಂದ ಡಿಗ್ರಿಗೆ ಬಂದಾಗ ಅವ್ರ ಮನಸ್ಥಿತಿ ವಿಚಿತ್ರವಾಗಿದ್ದು ತುಂಬ ಬ್ರಾಡಾಗಿ ಯೋಚನೆ ಮಾಡ್ತಾರೆ. ಆಮೇಲೆ ಡಿಗ್ರಿಯಿಂದ ಕೆಲಸಕ್ಕಂತ ಹೋದಾಗ ಇನ್ನೂ ವೈಡರ್ ಸ್ಕೋಪಾಗಿ ಯೋಚನೆ ಮಾಡ್ತಾರೆ. ಅವ್ರು ಮೊದಲು ಮಗು ಇದ್ದಾಗ ಯಾವ ಥರ ಮನಸ್ಥಿತಿ ಇತ್ತೋ ಅದು ಕಂಪ್ಲೀಟಾಗಿ ಚೇಂಜ್ ಆಗ್ತಾ ಹೋಗುತ್ತೆ. ಇದನ್ನು ನಾವು ಏನಂತೀವಿ, ಚೈಲ್ಡ್ ಸೈಕಾಲಜಿ ಅಂತ ಕರಿತಾ ಹೋಗ್ತೀವಿ. ಇದು ಇಟ್ ಈಸ್ ಇಂಪಾರ್ಟೆಂಟ್ ಟು ಸ್ಟಡಿ ದ ಚೈಲ್ಡ್. ಯಾತಕ್ಕೆ ಈ ಚೈಲ್ಡ್ ಸೈಕಾಲಜಿನ ಓದಲೇಬೇಕು, ಕಲೀಲೇಬೇಕು ಅಂತಂದರೆ, ಈಗ ಮಕ್ಕಳು ಒಂಟಿತನದಲ್ಲಿ ಬೆಳೀತಾ ಇರಬೇಕಾದ್ರೆ ಒಂಟಿಯಾಗಿ ಒಬ್ಬರೇ ಇದ್ದಾಗ ಅವ್ರ ವರ್ತನೆ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಆ ಕಾರಣಕ್ಕೆ ಒಂಟಿಯಾಗಿ ಮಕ್ಕಳನ್ನು ಬಿಡಬಾರ್ದು, ಅವ್ರನ್ನ ಎಚ್ಚರಿಕೆಯಿಂದ ಗಮನಿಸಬೇಕು. ಸೊ ಸ್ಟಡಿ ಆಫ್ ಚೈಲ್ಡ್ ಬಿಹೇವಿಯರ್ ಇನ್ ಐಸೋಲೇಷನ್ ಫ್ರಮ್ ಅಡಲ್ಟ್ ಬಿಹೇವಿಯರ್. ಅಂದರೆ ಒಂಟಿಯಾಗಿದ್ದಾಗ, ಮಗು ಆಗಿದ್ದಾಗ ಹೇಗಿರ್ತಾನೆ, ಅದೇ ಅಡಲ್ಟ್ ಆಗಿದ್ದಾಗ, ಪ್ರಾಯಕ್ಕೆ ಬಂದಾಗ ಹೇಗಿರ್ತಾನೆ ಅನ್ನೋದು ನಮಗಿಲ್ಲಿ ಇಂಪಾರ್ಟೆಂಟ್ ಡಿಸಿಷನ್ ತಗೊಳ್ಬೇಕಾಗುತ್ತೆ. ಸೊ ಯಾವ ಥರ ನಮ್ಮ ಪಾತ್ರ ಅಲ್ಲಿರುತ್ತೆ ಅನ್ನೋದು ಕೂಡ ಅಲ್ಲಿ ಇಂಪಾರ್ಟೆಂಟ್. ದೆನ್ ನೆಕ್ಸ್ಟು ಇದರಲ್ಲಿ ಕೆಲವೊಂದು ಫ್ಯಾಕ್ಟರ್ಸು ಏನಪ್ಪ ಒತ್ತನ್ನು ಕೊಡಬೇಕಾಗತ್ತೆ ಅಂದರೆ, ಈ ಚೈಲ್ಡ್ ಸೈಕಾಲಜಿ ಮಕ್ಕಳನ್ನ ಮನಸ್ಥಿತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಕೆಲವೊಂದು ವಿಷಯಗಳ ಮೇಲೆ ಗಮನ ವಹಿಸಲೇಬೇಕಾಗುತ್ತೆ. ಸೊ ದ ಸ್ಟಡಿ ಇನ್ ದ ನೆಕ್ಸ್ಟ್
ನೆಕ್ಸ್ಟ್ ಬಂದು ದ ಫ್ಯಾಕ್ಟರ್ಸ್, ಕೆಲವೊಂದು ವಿಷಯಗಳ ಮೇಲೆ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ಅವ್ರ ವರ್ತನೆ ಬಾಲ್ಯದಿಂದ ಹಿಡಿದು ಪ್ರಾಯದವರೆಗೂ ಯಾವ ಥರ ಚೇಂಜ್ ಆಗುತ್ತೆ, ಅದರ ಮೇಲೆ ಯಾವ ವಿಷಯದಿಂದ ಅದು ಬದಲಾಗುತ್ತೆ ಅನ್ನೋದ್ರ ಮೇಲೆ ನಾವು ಗಮನ ಇಡಬೇಕಾಗುತ್ತೆ. ಮೊದಲನೇದು ಯಾವ ವಿಷಯದ ಮೇಲೆ ಒತ್ತನ್ನು ಕೊಡಬೇಕು ಅಂತಂದರೆ ಸ್ಟ್ರೆಸ್ ಇನ್ ದ ಕಂಟೆಕ್ಸ್ಟ್ ಆಫ್ ದ ಎನ್ವಿರಾನ್ಮೆಂಟ್, ಅಂದರೆ ವಾತಾವರಣದ ಮೇಲೆ ಸ್ಟಡಿ ಮಾಡಬೇಕಾಗತ್ತೆ. ಯಾವ ವಾತಾವರಣದಲ್ಲಿ ನಮ್ಮ ಮಕ್ಕಳು ಬೆಳೀತಾ ಇದ್ದಾರೆ, ಆ ವಾತಾವರಣ ಮಕ್ಕಳನ್ನು, ಮನಸ್ಥಿತಿಯನ್ನು, ಅವರ ಮೈಂಡ್ಸೆಟ್ಟನ್ನು ಚೇಂಜ್ ಮಾಡ್ತಾ ಹೋಗುತ್ತೆ. ನಾವು ಯಾವ ಥರದ ಮಕ್ಕಳ ನಡುವೆ ನಮ್ಮ ಮಕ್ಕಳು ಇರ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಇಲ್ಲಿ ಕ್ಲಿಯರಾಗಿ ಹೇಳಬೇಕಂದ್ರೆ ದ ಬಿಹೇವಿಯರ್ ಆಫ್ ಈಚ್ ಇಂಡಿವಿಜುವಲ್ ಇಸ್ ಇನ್ಫ್ಲುಯೆನ್ಸ್ಡ್ ಬೈ ಹಿಸ್ ಎನ್ವಿರಾನ್ಮೆಂಟ್. ಯಾವ ಎನ್ವಿರಾನ್ಮೆಂಟಲ್ಲಿ ಮಗು ಪಾಲ್ಗೊಳ್ತಾ ಇದೆ ಅನ್ನೋದು ಇಂಪಾರ್ಟೆಂಟು, ಸಹವಾಸ ಅನ್ನೋದು ಇಂಪಾರ್ಟೆಂಟು. ಇಟ್ ಈಸ್ ಆಲ್ ದ ಮೋರ್ ಇನ್ಫ್ಲುಯೆನ್ಷಿಯಲ್ ಇನ್ ಚೈಲ್ಡ್ಹುಡ್ ಬಿಕಾಸ್ ದ ಚೈಲ್ಡ್ ಹ್ಯಾಸ್ ಲೆಸ್ ಡೆವಲಪ್ಡ್ ಪವರ್ಸ್. ಅಂದರೆ ಮಕ್ಕಳಿಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಕೂಡ ಆ ವಯಸ್ಸಿನಲ್ಲಿ ಗೊತ್ತೇ ಆಗೋದಿಲ್ಲ. ಸೊ ಅವ್ರಿಗೆ ಯಾರು ಫ್ರೆಂಡ್ಲಿಯಾಗಿ ಮಾತಾಡ್ತಾರೋ ಅವರೇ ಸರಿ, ಅವರೇ ನಮ್ಮ ಫ್ರೆಂಡು ಅನ್ನೋ ಥರ ಅವರು ವರ್ತನೆ, ಅವ್ರ ಮನಸ್ಥಿತಿ ಹಾಗೆ ಫ್ರೇಮ್ ಆಗಿರುತ್ತೆ. ಸೊ ಹಿಯರ್ ದ ರೆಸಿಸ್ಟೆನ್ಸ್ ಆ್ಯಂಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ವಿಚ್ ಲೀಡೆಡ್ ಟು ಕಂಟ್ರೋಲ್ ಆಫ್ ಎನ್ವಿರಾನ್ಮೆಂಟ್. In the study of children, therefore, it becomes very important to study the environment. ವಾತಾವರಣದಲ್ಲಿ ತುಂಬ ಇಂಪಾರ್ಟೆಂಟ್. If one were to trace the cause of one child learning to steal while another does not, it would soon become apparent that this cause lies in the environment. ಅಂದರೆ ಒಂದು ಮಗು ಬಾಲ್ಯದಲ್ಲಿ ಒಂದು ಮಗು ಇನ್ನೊಬ್ಬರು ಬ್ಯಾಗಿಂದ ಒಂದು ವಸ್ತುನ ಕದೀತಾ ಇದೆ ಅಂತಂದರೆ ಅದಕ್ಕೇನು ಕಾರಣ ಅನ್ನೋದನ್ನು ಫಸ್ಟ್ ಪತ್ತೆ ಹಚ್ಚಬೇಕು. ಯಾಕೆ ಅದೇ ವಯಸ್ಸಿನ ಇನ್ನೊಂದು ಮಗು, ಅದೇ ಕ್ಲಾಸಲ್ಲಿ ಇರ್ತಕ್ಕಂಥ ಇನ್ನೊಂದು ಮಗು ಯಾಕೆ ಕದೀತಾ ಇಲ್ಲ, ಆ ಮಗು ಯಾಕೆ ಮಾತ್ರ ಕದೀತಾ ಇದೆ ಅನ್ನೋದು, ಅದು ಮನಸ್ಥಿತಿ. ಎರಡೂ ಮಗು ಒಂದೇ ವಯಸ್ಸಿನವರಾಗಿರಬಹುದು, ಆದರೆ ಕೆಲಸ ಮಾತ್ರ ಬೇರೆ ಬೇರೆ ಮಾಡ್ತಾ ಇದೆ. ಕಾರಣ ಏನು? ಅದಕ್ಕೆ ಇದನ್ನು ಸ್ಟಡಿ ಇನ್ ದ ಕಂಟೆಕ್ಸ್ಟ್ ಆಫ್ ದ ಎನ್ವಿರಾನ್ಮೆಂಟ್ ಅಂತ ನಾವಿಲ್ಲಿ ಕರಿತಾ ಬರ್ತೀವಿ. ದ ನೆಕ್ಸ್ಟ್ ಇಸ್ ಸ್ಟಡಿ ಆಫ್ ದ ಇಂಡಿವಿಜುವಲ್ ಅಂದರೆ ಒಬ್ಬ ವ್ಯಕ್ತಿ ಅಥವಾ ಮಗು ಅಂತ ನಾವಿಲ್ಲಿ ಕರಿಬೋದು. ಚೈಲ್ಡ್ ಶುಡ್ ಬಿ ಸ್ಟಡೀಡ್ ಆ್ಯಸ್ ಅನ್ ಇಂಡಿವಿಜುವಲ್. ಒಂದು ಮಗುನ ಇಂಡಿವಿಜುವಲ್ ಆಗಿ ನಾವು ನೋಡಬೇಕು. ಇಟ್ ಈಸ್ ನೆಸೆಸರಿ ಫಾರ್ ದ ಟೀಚರ್ ವೈಲ್ ಟೀಚಿಂಗ್ ಟು ಬಿ ಅವೇರ್ ಆಫ್ ದ ಇಂಡಿವಿಜುವಲ್ ಡಿಫ್ರೆನ್ಸಸ್ of his pupils. If this individual variation is disregarded, children cannot be taught effectively. Child psychology must therefore study each child as an individual in his own role, yet it is only natural that while children exhibit individual differences to a great degree, one can discover universal law and principles that applies to children all over the world. ಅಂದರೆ ಕೆಲವೊಂದು ಮಕ್ಕಳು ಒಂದೇ ಕ್ಲಾಸಲ್ಲಿ, ಈಗ ಕೆಲವೊಂದು ಸ್ಕೂಲಲ್ಲಿ ಎ ಸೆಕ್ಷನ್, ಬಿ ಸೆಕ್ಷನ್, ಸಿ ಸೆಕ್ಷನ್ ಅಂತ ನಾವು ನೋಡ್ತೀವಿ. ಯಾಕೆ ಆ ಸೆಕ್ಷನ್ ಮಾಡಿರ್ತಾರೆ? ಕೆಲವೊಂದು ಎ ಸೆಕ್ಷನಲ್ಲಿ ಗ್ರಾಸ್ಪಿಂಗ್ ಪವರ್ ಇರೋವಂಥ ಮಕ್ಕಳನ್ನ ಕೂರಿಸಿರ್ತಾರೆ. ಆಮೇಲೆ ಬಿ ಸೆಕ್ಷನಲ್ಲಿ ಲೋ ಗ್ರಾಸ್ಪಿಂಗ್ ಪವರ್ ಇರುತ್ತೆ. ಸಿ ಸೆಕ್ಷನಲ್ಲಿ ಅವ್ರಿಗೆ ಎಷ್ಟು ಅರ್ಥಪಡಿಸಿದ್ರೂ ಅರ್ಥ ಆಗ್ತಾ ಇರೋದಿಲ್ಲ. ಆ ಥರ ನಾವು ಗ್ರೇಡಿಂಗ್ ಮಾಡ್ಬೋದು. ಇಲ್ಲಾಂದರೆ ಎಲ್ಲ ಕ್ಲಾಸಲ್ಲೂ ಎಲ್ಲ ಥರ ಮಕ್ಕಳನ್ನ ಕೂರಿಸಿರ್ಬೋದು. ಆದರೆ ಮಕ್ಕಳು ಅಂತಂದರೆ ನಾವಿಲ್ಲಿ ನೋಡಬೇಕಾಗಿರ್ತಕ್ಕಂಥದ್ದು ಅವರು ಎಷ್ಟರ ಮಟ್ಟಿಗೆ ನಾವು ಹೇಳೋದನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಗ್ರಾಸ್ಪ್ ಮಾಡ್ತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಸೊ ಪ್ರತಿಯೊಬ್ಬ ಮಕ್ಕಳನ್ನು ನಾವು ಇಂಡಿವಿಜುವಲ್ ಆಗಿ ಅರ್ಥೈಸ್ಕೊಳ್ಬೇಕಾಗತ್ತೆ. ದ ನೆಕ್ಸ್ಟು ಸ್ಟಡಿ ಆಫ್ ದ ಚೈಲ್ಡ್. ವಾಟ್ ಈಸ್ ಅ ಚೈಲ್ಡ್? The stage between birth and early adolescent in the man's life is called childhood. ಅಂದರೆ ಹುಟ್ಟಿನಿಂದ ಪ್ರಾಯದವರೆಗೂ ಅವನ ಬೆಳವಣಿಗೆ ಅಂತ ಇದೆಯಲ್ಲ, ಅದನ್ನು ನಾವು ಚೈಲ್ಡ್ಹುಡ್ ಅಂತೀವಿ. 18 ವರ್ಷದ ಒಳಪಟ್ಟು. It is a part of the development that the man is called a child. Child psychology studies human beings belonging to this category. The next, study of behavior. ವರ್ತನೆ, ಮಕ್ಕಳ ವರ್ತನೆ. Reaction to any substance is behavior. Study of child's behavior requires study of his external reaction and internal experiences, and in either cause the environmental factors play their part and must be taken into consideration. ಯಾವ ಥರ ವರ್ತಿಸ್ತಾರೆ, ಹೇಗೆ ಮನಸ್ಸಿನಲ್ಲಿ ಏನು ಅನುಭವ ಇಟ್ಕೊಂಡಿದ್ದಾರೆ, ಹೊರಗಡೆ ಯಾವ ಥರ ವರ್ತಿಸ್ತಾ ಇದ್ದಾರೆ ಅನ್ನೋದು, ಯಾವ್ಯಾವ ವಾತಾವರಣಕ್ಕೆ ಹೇಗೆ ನಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನಾವು ಗಮನದಲ್ಲಿ ತಗೊಳ್ಬೇಕು. ದ ನೆಕ್ಸ್ಟ್ ಇಸ್ ಪಾಸಿಟಿವ್ ಸೈನ್ಸ್. Child psychology is a positive science. In the words of Watson, child psychology came into being from the scientific study of the child. The positive science is factual, from the normative one is idealistic. The one study that which exists while the other that ought to be. Examples: normative, ethics, logic, etc. ಪಾಸಿಟಿವ್ ಆಗಿ ನಾವು ಇದನ್ನು ಎತ್ಕೊಳ್ಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ಚೈಲ್ಡ್ ಸೈಕಾಲಜಿ. ದೀಸ್ ಆರ್ ದ ಫ್ಯಾಕ್ಟರ್ಸ್ ದಟ್ ಹ್ಯಾಸ್ ಟು ಬಿ ಸ್ಟ್ರೆಸ್ಡ್. ದೆನ್ ನೆಕ್ಸ್ಟ್ ಇಸ್
ಸೊ ನೆಕ್ಸ್ಟ್ ಇಸ್ ಇಂಪಾರ್ಟೆನ್ಸ್ ಆಫ್ ಚೈಲ್ಡ್ ಸೈಕಾಲಜಿ. ಚೈಲ್ಡ್ ಸೈಕಾಲಜಿನ ತಿಳ್ಕೊಳೋದ್ರಿಂದ ನಮಗೆ ಸಿಗುವಂಥ ಲಾಭಗಳೇನು, ವಾಟ್ ಆರ್ ದ ಬೆನಿಫಿಟ್ಸ್ ಔಟ್ ಆಫ್ ದಿಸ್. ಸೊ ದ ಮಾಡರ್ನ್ ಸೈಕಾಲಜಿ ಸ್ಟ್ರೆಸ್ ದ ನೀಡ್ ಫಾರ್ ಎವ್ರಿ ಟೀಚರ್ ಬೀಯಿಂಗ್ ಅಕ್ವೈಂಟ್ ವಿತ್ ಚೈಲ್ಡ್ ಸೈಕಾಲಜಿ. ಅಂದರೆ ಮಕ್ಕಳ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳೋದು ಟೀಚರ್ನ ಮುಖ್ಯ ಕರ್ತವ್ಯ ಆಗಿರುತ್ತೆ. ಅದು ತುಂಬ ಅನುಕೂಲ ಆಗಿರುತ್ತೆ. ಸೊ ಮೊದಲನೇದಾಗಿ ದಟ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ದ ಸ್ಟೂಡೆಂಟ್ನ ಫಸ್ಟು ಅರ್ಥ ಮಾಡ್ಕೊಳ್ಬೇಕು. ನಾವು ಏನು ಟೀಚ್ ಮಾಡ್ತೀವಿ, ಸಿಲೆಬಸ್ ಮುಗೀತಾ, ಅದು ಇಂಪಾರ್ಟೆಂಟ್ ಆಗಿರೋದಿಲ್ಲ. ನಾವು ಹೇಳ್ಕೊಡೋದು ಮಕ್ಕಳಿಗೆ ಅರ್ಥ ಆಗ್ತಾ ಇದೆಯಾ ಅನ್ನೋದು ಇಂಪಾರ್ಟೆಂಟ್. The teacher must be equipped with detailed information concerning the students' needs. ಮಕ್ಕಳಿಗೆ ಏನು ಅವಶ್ಯಕತೆ ಇದೆಯೋ ಅದು ಮಾತ್ರ ನಾವಿಲ್ಲಿ ಗಮನಕ್ಕೆ ತೊಗೊಳ್ಬೇಕು. ದ ಬೇಸಿಸ್ ಆಫ್ ಹಿಸ್ ಬಿಹೇವಿಯರ್, ಮೆಂಟಲ್ ಲೆವೆಲ್, ಇಂಟ್ರೆಸ್ಟ್, ಎಬಿಲಿಟೀಸ್ ಆ್ಯಂಡ್ ಪರ್ಸನಾಲಿಟಿ. Any successful education must be based on these fundamental forces that control behavior. It is common knowledge that basic motive forces cannot ever be eliminated from child's behavior pattern. They can be modified or given a new direction. Such knowledge also helps the teacher to know the interest, nature, intelligence and individual differences of a student so that one may adjust the curriculum and mode of teaching to their requirements. ಮಕ್ಕಳಿಗೆ ಯಾವ ಥರ ಅನುಕೂಲ ಆಗುತ್ತೋ ಆ ರೀತಿ ನಾವು ಟೀಚಿಂಗ್ ರಿಕ್ವೈರ್ಮೆಂಟ್ಸ್ನ ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ. ದ ನೆಕ್ಸ್ಟ್ ಇಸ್ ಇಂಪ್ರೂವ್ಮೆಂಟ್ ಇನ್ ಟೀಚಿಂಗ್ ಮೆಥಡ್ಸ್ನ ಇಂಪ್ರೂವೈಸ್ ಮಾಡ್ಕೊಳ್ಬೇಕು. ಹಿಯರ್ ಕೆಲವೊಂದು ಬಾರಿ ಕೆಲವು ಮಕ್ಕಳಿಗೆ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ಆದರೆ ಅದನ್ನು ಹೇಳ್ಕೊಳಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ, ಮಾತಾಡ್ಸೋದಿಲ್ಲ. ಸೊ ಅಂಥ ಮಕ್ಕಳಿದ್ದಾಗ ಟೀಚರ್ ಆದವರು ಅಂಥ ಮಕ್ಕಳನ್ನ ನೆಗ್ಲೆಕ್ಟ್ ಮಾಡಿದ್ರೆ ಅದು ಓವರಾಲ್ ಪರ್ಫಾರ್ಮೆನ್ಸ್ ಆಫ್ ದ ಕ್ಲಾಸೇ ಕಮ್ಮಿ ಆಗೋಗ್ಬಿಡುತ್ತೆ. ಟೀಚರ್ಸ್ ರೆಪ್ಯುಟೇಷನ್ ಇಲ್ಲಿ ಕಮ್ಮಿ ಆಗೋಗ್ಬಿಡುತ್ತೆ. ಸೊ ಇಂಟ್ರೆಸ್ಟ್ ಆಫ್ ದ ಎವ್ರಿ ಟೀಚರ್ ಶುಡ್ ಬಿ ಶೋನ್ ಟುವರ್ಡ್ಸ್ ದ ಚೈಲ್ಡ್. So how the teaching methods has to be improvised. Here child psychology has brought a revolution in modern educational methods. It has put an end to the role of the rod and the whip. The children are taught to be disciplined by psychological methods, not by force in the discipline ನ ಅವ್ರಿಗೆ ಫೋರ್ಸ್ಫುಲ್ಲಾಗಿ ಡಿಸಿಪ್ಲಿನ್ ಫಾಲೋ ಮಾಡು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಅದು ಅವರಾಗೆ ಮನಸ್ಸಿನಿಂದ ಬರಬೇಕಾಗುತ್ತೆ ಡಿಸಿಪ್ಲಿನ್ ಅಂದ್ರೇನು ಅಂತ. Such new innovations as the Montessori and the kindergarten methods are based on the child psychology. Teaching has become more scientific, easier and goal directed. Child psychology gives the teacher information about the process of learning, methods in teaching, important factors, conditions which help or impede the process of learning, allowing the teacher to make use of this information of his teaching. ಅಂದರೆ ಟೀಚಿಂಗ್ ಮೆಥಡ್ಸ್ ಅಂದರೆ ಆಕರ್ಷಿತವಾಗಿರತಕ್ಕಂಥ ಟೀಚಿಂಗ್ ಮೆಥಡ್ಸ್ಗಳಿದೆ. ಸೊ ಆ ಮೆಥಡ್ಸ್ಗಳನ್ನು ಅಡಾಪ್ಟ್ ಮಾಡಿದ್ರೆ ಮಕ್ಕಳು ಇದ್ದಕ್ಕಿದ್ದಂಗೆ ಆಕರ್ಷಿತರಾಗ್ತಾರೆ ಅಂದರೆ ಆ್ಯಕ್ಟಿವ್ ಆಗಿ ಕ್ರಿಯೇಟಿವ್ ಆಗಿ ಅವ್ರನ್ನ ನಮ್ಮ ಹತ್ರ ಸೆಳ್ಕೊಳ್ಬೇಕು. ಆವಾಗ ಮಾತ್ರ ಮಕ್ಕಳು ನಮ್ಮ ಮಾತನ್ನು ಕೇಳ್ತಾ ಬರ್ತಾರೆ. ಸೊ ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಇಸ್ ಇಂಪ್ರೂವ್ಮೆಂಟ್ ಇನ್ ಕರಿಕ್ಯುಲಮ್ ಅಂತಂದರೆ ಅವ್ರನ್ನ ಯಾವ ಥರ ಬೆಳವಣಿಗೆ ಮಾಡಬೇಕು, ಯಾವ ಥರ ಎಜುಕೇಷ್ನಲ್ ವ್ಯಾಲ್ಯೂಸ್ನ ಅವ್ರಿಗೆ ತುಂಬಬೇಕು, ಯಾವ್ಯಾವ ಥರ ಕೆಲವೊಂದು ವಿಷಯದಲ್ಲಿ ಗಮನ ಕೊಡಬೇಕು ಅನ್ನೋದು ಕರಿಕ್ಯುಲಮ್. ಸೊ ಹಿಯರ್ ಇನ್ ದಿಸ್ child psychology has led to important improvements in the curriculum for teaching children. It has laid stress on such activities as ಯಾವುದ್ರ ಮೇಲೆ ತುಂಬ ಗಮನ ಇಡಬೇಕು ಅಂದರೆ ಗೇಮ್ಸಲ್ಲಿ ಮಕ್ಕಳು ಎಲ್ಲರ ಜೊತೆ ಮಾತಾಡ್ತಾರೆ, ಪಾಲ್ಗೊಳ್ತಾರೆ, ಖುಷಿಯಾಗಿರ್ತಾರೆ. ಯಾಕೆಂದರೆ ಹೋಮ್ವರ್ಕು ಬರೆಯೋದೇನೂ ಇರೋಲ್ಲ, ಕ್ಲಾಸಲ್ಲಿ ಕಂಟ್ರೋಲ್ಡ್ ಮೈಂಡ್ಸೆಟ್ ಇರೋದಿಲ್ಲ. ಆಮೇಲೆ ಸ್ಕೌಟಿಂಗ್, ಪಿಕ್ನಿಕ್ಸ್ ಅಂದರೆ ಫುಲ್ ಜೋಶ್ ಇರುತ್ತೆ. ಕ್ಯಾಂಪ್ಸ್, ಡ್ಯಾನ್ಸಿಂಗ್ and other extracurricular activity which supplement rather than supplant classroom teaching of academic subjects. ಅಂದರೆ ಕ್ಲಾಸಲ್ಲಿ ನಾವೆಲ್ಲರೂ ಒಟ್ಟಿಗೆ ಕೂರಿಸಿ ಒಂದು ವಿಷಯನ ಫೀಡ್ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಕಾನ್ಸಂಟ್ರೇಷನ್ ಮೈಂಡ್ಸೆಟ್ ಎಲ್ಲೆಲ್ಲೋ ಮೂವ್ ಆಗ್ತಾ ಇರುತ್ತೆ. ಫಿಸಿಕಲ್ಲಾಗಿರ್ತಾರೆ, ಮೆಂಟಲಾಗಿ ಎಲ್ಲೋ ಇರ್ತಾರೆ, ಪ್ರಪಂಚದ ಹೊರಗಿರ್ತಾರೆ. ಸೊ ಇಂಥ ಆಟದ ಅಂದರೆ ಅವರು ಎಲ್ಲ ಅಂಗಗಳು ಸ್ಪಂದಿಸಬೇಕು ಅಂತಂದರೆ ಅವರ ಮನಸ್ಸು, ದೇಹ ಎಲ್ಲದಕ್ಕೂ ಆ್ಯಕ್ಟಿವ್ ಆಗಿರಬೇಕು ಅಂತಂದರೆ ಆಟದಲ್ಲಿ ಮುಳುಗಿಸ್ಬೇಕು, ಅವ್ರನ್ನ ಡ್ಯಾನ್ಸಲ್ಲಿ ಮುಳುಗಿಸ್ಬೇಕು, ಎಕ್ಸಸೈಸಲ್ಲಿ ಮುಳುಗಿಸ್ಬೇಕು. ಎಲ್ಲ ಆ್ಯಕ್ಟಿವಿಟಿ, ಡ್ರಾಯಿಂಗು, ಕರಿಕ್ಯುಲರ್ ಆ್ಯಕ್ಟಿವಿಟಿ, ಯೋಗ, ಆಮೇಲೆ ಹಾಡು, ಸಂಗೀತ, ಸ್ಕೂಲ್ಗಳಲ್ಲಿ ಇಂಥ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇದ್ದರೆ ಮಾತ್ರ ಮಕ್ಕಳು
ತುಂಬ ಇಂಪ್ರೂವೈಸ್ ಆಗ್ತಾ ಹೋಗಿರ್ತಾರೆ. ಸೊ ಇದನ್ನು ಕರಿಕ್ಯುಲರ್ ಇಂಪ್ರೂವ್ಮೆಂಟ್ ಅಂತ ನಾವು ಹೇಳ್ತೀವಿ. ಎಜುಕೇಷನ್ ದಿಸ್ ಬಿಕಮ್ಸ್ ಅನ್ ಇಂಟ್ರೆಸ್ಟಿಂಗ್ ಪ್ರಾಸೆಸ್ ಆ್ಯಂಡ್ ಡೆವಲಪ್ಸ್ ವೇರಿಯಸ್ ಫ್ಯಾಕ್ಟ್ಸ್ ಆಫ್ ದ ಚೈಲ್ಡ್ ಪರ್ಸನಾಲಿಟಿ ವಿಚ್ ರಿಮೇನ್ ಅನ್ಟಚ್ಡ್ ಅಂಡರ್ ಮೋರ್ ಫಾರ್ಮಲ್ ಟೀಚಿಂಗ್ ಕಂಡೀಷನ್. ಅಂದರೆ ಈ ಕರಿಕ್ಯುಲಮ್ನ ಇಂಪ್ರೂವ್ಮೆಂಟ್ ಮಾಡಿದಾಗ ಟೀಚಿಂಗಲ್ಲಿ ನಾವು ಏನು ಫೀಡ್ ಮಾಡ್ತೀವಿ ಅದು ಹೋಗ್ತಾ ಇರತ್ತೆ. ಆದರೆ ಇದರಲ್ಲಿ ನಾವು ಅವರು ಓವರಾಲ್ ಪರ್ಸ್ನಾಲಿಟಿ ಕೂಡ ಚೇಂಜ್ ಆಗುತ್ತೆ. ಮಕ್ಕಳ ಜೊತೆ ಹೊಂದಿದಾಗ, ಬೆಳೆದಾಗ, ಮಾತಾಡಿದಾಗ ಅವ್ರ ಪರ್ಸ್ನಾಲಿಟಿ ಫುಲ್ಲು ಚೇಂಜ್ ಆಗ್ತಾ ಹೋಗುತ್ತೆ. ದ ಕರಿಕ್ಯುಲಮ್ ಆಫ್ ದ ಸ್ಕೂಲ್ ಶುಡ್ ಬಿ ಬೇಸ್ಡ್ ಆನ್ ದ ಇಂಡಿವಿಜುವಲ್ ಡಿಫ್ರೆನ್ಸಸ್ ಆಫ್ ಚಿಲ್ಡ್ರನ್, their motives, the values and principles of learning, all of which can be known only through the study of psychology. So next is evaluation and testing. Evaluation and testing. In the process of education, both the teacher and the thought are constantly in need of knowing how far they have progressed. ಅಂದರೆ ಮಕ್ಕಳು ಮತ್ತು ಟೀಚರ್ ಇಬ್ಬರೂ ಕೂಡ ಒಟ್ಟಿಗೆ ಪ್ರೋಗ್ರೆಸ್ ಆಗ್ತಾ ಹೋಗಬೇಕು. ಮಕ್ಕಳು ಟೀಚರ್ ಮಾತನ್ನ ಕೇಳಬೇಕು, ಟೀಚರ್ ಮಕ್ಕಳ ಮನಸ್ಥಿತಿನ ಅರ್ಥ ಮಾಡ್ಕೊಂಡು ಟೀಚ್ ಮಾಡಬೇಕು. ಸೊ ಇಬ್ಬರು ಒಂದೇ ದೋಣಿಯಲ್ಲಿ ಹೋಗಬೇಕು. ವೆದರ್ ದೇ ಹ್ಯಾವ್ ಫೇಲ್ ಟು ಪ್ರೋಗ್ರೆಸ್ ಆ್ಯಂಡ್ ಇಫ್ ದೇ ಹ್ಯಾವ್ ದೆನ್ ವೈ, ಯಾವ ಕಾರಣಕ್ಕೆ ಅವರು ತೇರ್ಗಡೆ ಆಗಲಿಲ್ಲ, ಮಕ್ಕಳು ಯಾಕೆ ಟೀಚರ್ ಮಾತು ಕೇಳ್ತಾ ಇಲ್ಲ, ಟೀಚರ್ ಯಾಕೆ ಮಕ್ಕಳನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋದನ್ನು ಎವ್ಯಾಲ್ಯೂಯೇಟ್ ಮಾಡಬೇಕಾಗತ್ತೆ. ಕಾರಣ ಏನು ಅನ್ನೋದು ತಿಳ್ಕೊಳ್ಬೇಕಾಗತ್ತೆ. ಬಿಸೈಡ್ಸ್ ದೇ ಆರ್ ಆಲ್ವೇಸ್ ಆ್ಯಂಕ್ಷಿಯಸ್ ಟು ನೋ ಹೌ ಟು ಇಂಪ್ರೂವ್ ದರ್ ಪರ್ಫಾರ್ಮೆನ್ಸ್. ಒಬ್ಬ ಡಲ್ ಸ್ಟೂಡೆಂಟ್ನೂ ಕೂಡ ನಾವು ಮಾತಿಂದ ಅವನ ಮನಸ್ಥಿತಿನ ಅರ್ಥ ಮಾಡ್ಕೊಂಡು ಪ್ರೀತಿಯಿಂದ ಅವನನ್ನು ರ್ಯಾಂಕ್ ಸ್ಟೂಡೆಂಟಾಗಿ ಪರಿವರ್ತನೆ ಮಾಡ್ಬೋದು. ಮನೇಲಿ ಎಂಥದೇ ಕೆಟ್ಟ ವಾತಾವರಣ ಇರಲಿ, ಅವನು ಇಂಪ್ರೂವೈಸ್ ಆಗೋಗ್ಬಿಡ್ತಾನೆ. ಇಟ್ ಈಸ್ ಓನ್ಲಿ ವಿತ್ ದ ಟೀಚರ್ ಹ್ಯಾಂಡ್ಸ್ ಆ್ಯಂಡ್ ಹೌ ಟು ಅಂಡರ್ಸ್ಟ್ಯಾಂಡ್ ದ ಮೈಂಡ್ ಸೆಟ್ಸ್ ಆಫ್ ದ ಚಿಲ್ಡ್ರನ್. ಸೊ ಇಟ್ ಈಸ್ ಫಾರ್ ದಿಸ್ ದ್ಯಾಟ್ ಎವ್ಯಾಲ್ಯೂಯೇಷನ್ ಆ್ಯಂಡ್ ಟೆಸ್ಟಿಂಗ್ ಆರ್ ರಿಕ್ವೈರ್ಡ್. ಇದನ್ನು ಎವ್ಯಾಲ್ಯೂಯೇಷನ್ ಮತ್ತು ಟೆಸ್ಟಿಂಗ್ನ ಅವಶ್ಯಕತೆ ಇರುತ್ತೆ. ಬಟ್ ನೈದರ್ ಕ್ಯಾನ್ ಬಿ ಎಫೆಕ್ಟಿವ್ಲಿ ಪರ್ಫಾರ್ಮ್ಡ್ ಇಫ್ ದ ಟೀಚರ್ ಇಸ್ ಅನ್ಅವೇರ್ ಆಫ್ ದ ಪ್ರಿನ್ಸಿಪಲ್ಸ್ ಆಫ್ ಚೈಲ್ಡ್ ಸೈಕಾಲಜಿ. ಅಂದರೆ ಮಕ್ಕಳ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳದೇ ಇರತಕ್ಕಂಥ ತತ್ವಗಳಿರುತ್ತಲ್ಲ, ಅದನ್ನು ಏನಾದರೂ ಅವರು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಇದನ್ನು ಒಡಸಟ್ ಮಕ್ಕಳು ಈ ಎವ್ಯಾಲ್ಯೂಯೇಷನ್ ಟೆಸ್ಟಿಂಗ್ ಯಾತಕ್ಕೆ ಸೋಲ್ತಾ ಇದ್ದಾರೆ, ಮಕ್ಕಳ ಪರ್ಫಾರ್ಮೆನ್ಸ್ ಯಾಕೆ ಕಮ್ಮಿ ಆಗ್ತಾ ಇದೆ ಅನ್ನೋದು ನಾವು ತಿಳ್ಕೊಳ್ಳೋಕ್ಕೆ ಟೀಚರ್ಗೂ ಕೂಡ ಸಾಧ್ಯ ಆಗೋದಿಲ್ಲ. ದ ನೆಕ್ಸ್ಟ್ ಇಸ್ ಡಯಾಗ್ನೋಸಿಸ್ ಆ್ಯಂಡ್ ಸೊಲ್ಯೂಷನ್ ಆಫ್ ಕ್ಲಾಸ್ ರೂಮ್ ಪ್ರಾಬ್ಲಮ್ಸ್. ಅಂದರೆ ಕ್ಲಾಸ್ ರೂಮಲ್ಲಿ ಏನು ಪ್ರಾಬ್ಲಮ್ಮು, ಫಾರ್ ಎಕ್ಸಾಂಪಲ್ ಟೀಚರ್ದು ಆಗಿರೋದಿಲ್ಲ, ಸ್ಟೂಡೆಂಟ್ದು ಆಗಿರೋದಿಲ್ಲ, ಎಲ್ಲೋ ಕೆಲವು ಸ್ಟೂಡೆಂಟ್ಸಲ್ಲೋ ಇಲ್ಲ ಅವ್ರ ಮನಸ್ಥಿತಿಯಲ್ಲೋ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಏನು ಪ್ರಾಬ್ಲಮ್, ಕ್ಲಾಸ್ ರೂಮಲ್ಲಿ ಏನು ಪ್ರಾಬ್ಲಮ್? ಮೆನಿ ಪ್ರಾಬ್ಲಮ್ಸ್ ಆರ್ ಕ್ರಿಯೇಟೆಡ್ ಇನ್ ದ ಕ್ಲಾಸ್ ರೂಮ್ ಬೈ ದ ರಿಲೇಷನ್ಸ್ ಬಿಟ್ವೀನ್ ಇಂಡಿವಿಜುವಲ್ ಸ್ಟೂಡೆಂಟ್ ಆ್ಯಂಡ್ ದ ಟೀಚರ್ and the mental abilities of the students, the fact of their backward, etc. These problems can be solved only by psychological methods. Basically, all such problems are behavior problem of children which require psychological knowledge in order to be solved. Child psychology can assist the teacher in tackling such problems as the backwardness of children, maladjustment, indiscipline, sex crimes, defects in the child's process, mental defects of problem children, etc. ಅಂತಂದರೆ ಈಗ ಕೆಲವೊಂದು ಮಕ್ಕಳು ಟೀಚರ್ ಜೊತೆ ಹೇಗೆ ಮಾತಾಡ್ತಾರೆ ಅನ್ನೋದು ಡಿಪೆಂಡ್ ಆಗುತ್ತೆ. ಕೆಲವೊಂದು ರಿಲೇಷನ್ಸ್ ಹೇಗಿರುತ್ತೆ, ಗೌರವದಿಂದ ಮಾತಾಡ್ತಾರಾ ಇಲ್ಲಾಂದರೆ ಕೇವಲವಾಗಿ ಮಾತಾಡ್ತಾರಾ, ಅವ್ರ ಮೈಂಡ್ಸೆಟ್ಟಲ್ಲಿ ಏನಿದೆ ಅನ್ನೋದು ನಾವಿಲ್ಲಿ ಪತ್ತೆ ಹಚ್ಚಬೇಕಾಗತ್ತೆ. ಮತ್ತು ಕೆಲವೊಂದು ಮಕ್ಕಳು ನಾವು ಹಿಂದುಳಿದ ವರ್ಗದವರು ಅಂತ ಕೀಳು ಭ್ರಮೆ ಅವರಲ್ಲಿರುತ್ತೆ. ಸೊ ಅವ್ರು ಯಾವ ಥರ ಓವರ್ಕಮ್, ಈ ಸ್ಕೂಲ್ ಅಂದರೆ ಎಲ್ಲ ಮಕ್ಕಳು ಈಕ್ವಲ್ಲೇ, ಅಲ್ಲ ಅಪ್ಪು ಡೌನು, ಶ್ರೀಮಂತರು ಬಡವರು ಮಕ್ಕಳು ಅಂಥವ್ರು ಇಂಥವ್ರು ಅಂತ ಭೇದ ಭಾವ ಇರಬಾರ್ದು, ಸರಿಸಮವಾಗಿ ನೋಡಬೇಕು. ಒಂದೇ ಟೀಚರ್ ಅಷ್ಟು ಮಕ್ಳಿಗೆ ಪಾಠ ಮಾಡ್ತೀವಿ ಅಂದರೆ ಎಲ್ಲರೂ ಒಂದೇ, ಎಲ್ಲ ಮಕ್ಕಳನ್ನು ಒಂದೇ. ಸೊ ಹಿಯರ್ ದ ಪ್ರಾಬ್ಲಮ್ಸ್ ಆಫ್ ಬಿಹೇವಿಯರ್ ಪ್ರಾಬ್ಲಮ್ಸ್ ಆಫ್ ಚಿಲ್ಡ್ರನ್ ಶುಡ್ ಅಕ್ವೈರ್. ಇದನ್ನು ಸೈಕಾಲಜಿಕಲ್ ನಾಲೆಡ್ಜ್ ಮುಖಾಂತರ ಅಂದರೆ ಆ ಮಕ್ಕಳ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಕೆಲವರು ಮಕ್ಕಳು ವಲ್ಗರ್ ಆಗಿರ್ತಾರೆ, ಆಮೇಲೆ ಇಂಡಿಸಿಪ್ಲಿನ್ಡ್ ಆಗಿರ್ತಾರೆ, ಕೆಲವೊಂದು ಸೆಕ್ಸ್ ಕ್ರೈಮ್ಸ್ ಮಾಡಿಬಿಡ್ತಾರೆ ಕೆಲವೊಂದು ಮಕ್ಕಳು. ಸೊ ಅಂಥ ಮಕ್ಕಳ ಮನಸ್ಥಿತಿನ ಸ್ವಲ್ಪ ನಾವು ಗಮನಕ್ಕೆ ತೊಗೊಳ್ಬೇಕಾಗುತ್ತೆ ಟೀಚರ್ ಆದವರು. ಇಂಥ ಹಲಕ ಕೆಲಸ ಮಾಡೋಕ್ಕೆ ಆ ಮಕ್ಕಳಿಗೆ ಅವಕಾಶ ಮಾಡಿಕೊಡದೇ ಇರೋ ಥರ ನಾವು ಅವ್ರನ್ನ ಕಂಟ್ರೋಲ್ ಮಾಡಬೇಕಾಗುತ್ತೆ. ಸೊ ಕಾರಣ ಏನು, ಕೆಲವೊಂದು ಮಕ್ಕಳಲ್ಲಿ ಇಂಥ ವರ್ತನೆಗಳಿರುತ್ತೆ. ಸೊ ಇದನ್ನು ಡಯಾಗ್ನೈಸ್ ಮಾಡಬೇಕು. ಕ್ಲಾಸ್ ರೂಮಲ್ಲಿ ಅಂಥದ್ದೇನು ಪ್ರಾಬ್ಲಮ್ಮು ಅನ್ನೋದು ಕೂಡ ಆ್ಯಸ್ ಅ ಟೀಚರ್ ಪತ್ತೆ ಹಚ್ಚಬೇಕಾಗತ್ತೆ.
Then next to discipline and administration. Here, if the teacher is unaware of the principles of child psychology, he will be unable to solve the problem of the student and will thereby fail to induce other and discipline among them. ಈ ಮಕ್ಕಳ ಮನಸ್ಥಿತಿನ ಆ್ಯಸ್ ಅ ಟೀಚರ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಪ್ರಾಬ್ಲಮ್ನ ಏನು ಪ್ರಾಬ್ಲಮ್ ಅನ್ನೋದು ತಿಳ್ಕೊಳ್ಳೋದು ಕೂಡ ಇಲ್ಲಿ ಕಷ್ಟ ಆಗ್ತಾ ಹೋಗುತ್ತೆ. Generally speaking, order and discipline in an institution depend upon the extent to which the rules and regulations applying in the institutions are psychological and to the extent to which the teacher makes use of psychological devices. ಅಂದರೆ ಕೆಲವೊಂದು ಇನ್ಸ್ಟಿಟ್ಯೂಷನ್ಸಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಆದರೆ ಅಪ್ಲೈ ಆಗಿರೋದಿಲ್ಲ. ಕಾಟಾಚಾರಕ್ಕೆ ಬರೀ ಪೇಪರ್ ವರ್ಕಲ್ಲಿರುತ್ತೆ, ಆದರೆ ಅದು ಸ್ವಾಭಾವಿಕವಾಗಿ ಅದು ಜಾರಿಯಲ್ಲಿ ಇರೋದಿಲ್ಲ. ಸೊ ಆ ಕಾರಣಕ್ಕೆ ಇಂಥ ಏನಾಗಿರುತ್ತೆ, ಕೆಲವೊಂದು ತೊಂದರೆಗಳು ಆಗ್ತಾ ಇರುತ್ತೆ. ಏನು ಕಾರಣ ಅನ್ನೋದು ಕೂಡ ಇನ್ಸ್ಟಿಟ್ಯೂಷನ್ಸ್ದು ಡಿಪೆಂಡ್ ಆಗಿರುತ್ತೆ, ಕ್ಲಾಸ್ ಟೀಚರ್ದು ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಬಿ ಸರ್ ಟು ಮೇಕ್ ದಿಸ್ ಪಾಯಿಂಟ್ ಕ್ಲಿಯರ್, in one particular institution the boys were apt to be very troublesome during the lunch hours. ಊಟದ ಅವರಲ್ಲಿ ಗಂಡು ಮಕ್ಕಳು ತುಂಬ ಗಲಾಟೆ ಮಾಡೋದು, ಹೆಣ್ಮಕ್ಳನ್ನ ಡ್ರ್ಯಾಗಿಂಗ್ ಮಾಡುವಂಥದ್ದು, ಊಟ ಚೆಲ್ಲೋದು, ಏನೋ ದರಾಂದುರಿ ಅಂತ ಎಳೆ ವಯಸ್ಸಲ್ಲಿ ಅಂಥ ಬುದ್ಧಿ ಇದೆ ಅಂತಂದರೆ the warden tried to frighten the children into submission, but he could not check the tendency among the boys. ಕೆಲವೊಂದು ಗಂಡು ಮಕ್ಕಳು ಎಳೆಯ ವಯಸ್ಸಿನಲ್ಲೇ ಉದ್ರೇಕವಾಗುವಂಥದ್ದು, ಭಾರಿ ಗಂಡಸರು ಥರ ನಡ್ಕೊಳ್ತಾ ಇರ್ತಾರೆ, ಏನೋ ಭಾರಿ ದೊಡ್ಡ ಹೀರೋಗಳು ಅನ್ನೋ ಥರ ನಡ್ಕೊಳ್ತಾ ಇರ್ತಾರೆ. ಸೊ ಅಂಥ ಮಕ್ಕಳಿಗೆ ಹೆದರಿಸಿದ್ರು ಅವರು ನಮ್ಮನ್ನೇ ಗದರಿಸ್ತಾರೆ ಅಂತಂದರೆ, ಸೊ ಅಂಥ ಮಕ್ಕಳನ್ನ ನಾವು ಗಮನಕ್ಕೆ ತಗೊಳ್ಬೇಕು. He was later replaced by another warden who took stock of the situation and decided to make use of his knowledge of psychology. ಮಕ್ಕಳ ಮನಸ್ಥಿತಿಯಲ್ಲಿ ಏನಿದೆ, ಯಾಕೆ ಹಿಂಗೆ ವರ್ತಿಸ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಿಯರ್ ವಾರ್ಡನ್ ಚೇಂಜ್ ಆದಾಗ he announced that the table which appeared to be the cleanest and smartest looking during the lunch hour would be awarded a flag and also double helping in the most delicious food. The effect of this announcement was immediate. Each table of the boys tried to appear more clean and smarter than their neighbors. If one boy was inclined to create trouble, he will be immediately checked by his neighbors. Application of child psychology solved a problem which has defined all show of power and force. ಅಂದರೆ ಇದನ್ನು ವಾರ್ಡನ್ನು ಚೇಂಜ್ ಮಾಡಿದ ತಕ್ಷಣ ಅವ್ರು ಯಾಕೆ ಊಟ ಚೆಲ್ತಾ ಇದ್ದಾರೆ, ಯಾಕೆ ಹಂಗೆ ಹದ್ದು ಮೀರಿ ನಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಯಾವ ಥರ ಇಲ್ಲಿ ಸಾಲ್ವ್ ಮಾಡಿದ್ರು ಅಂತಂದರೆ, ಅಲ್ಲಿ ವಾರ್ಡನ್ನು ಒಂದು ಸ್ಟ್ರಿಕ್ಟ್ ಮೆಷರ್ಸು, ಯಾರಲ್ಲಿ ಊಟ ಚೆಲ್ಲೋದಿಲ್ವೋ ಅವ್ರಿಗೆ ಇನ್ನೂ ರುಚಿಯಾಗಿರತಕ್ಕಂಥ ಊಟಗಳನ್ನು, ಇಲ್ಲಿ ತಪ್ಪು ಯಾರ್ದು ಅಂತ ನಾವು ಮಕ್ಕಳ ಮೇಲೆ ತಕ್ಕೋಕ್ಕಾಗಲ್ಲ. ಯಾವ ಹೊಸ ವಾರ್ಡನ್ ಬಂದಾಗ ಇಂಥದ್ದೇ ಮಗು ತಪ್ಪು ಮಾಡಿದೆ ಅಂತ ಹೇಳೋಕ್ಕೆ ಅಲ್ಲಿ ಕಾರಣನೇ ಇಲ್ಲ. ಸೊ ಆ ಕಾರಣಕ್ಕೆ ಇಲ್ಲಿ ಏನು ಮಾಡಬೇಕು, ವಾರ್ಡನ್ನು ಅವನ ತಂತ್ರ ಬಳಸಬೇಕು, ಹೊಸ ರೀತಿಯಾದ ಟೆಕ್ನಿಕ್ಸ್ಗಳನ್ನು ಬಳಸಬೇಕು. ಹೊಸ ಅಂದರೆ ರುಚಿಯಾಗಿರ್ತಕ್ಕಂಥ ಊಟಗಳು ನಿಮಗೆ ಪ್ರೊವೈಡ್ ಆಗುತ್ತೆ. ತಪ್ಪು ಮಾಡಿದ್ರೆ ನಿಮ್ಮ ಅಕ್ಕಪಕ್ಕದ ನೇಬರ್ಸೇ ಬಂದು ನಿಮಗೆ ಶಿಕ್ಷೆ ಮಾಡ್ತಾರೆ, ನಾವೇನು ಮಾಡಲ್ಲ ಅಂತ ವಾರ್ಡನ್ನು ಡೀಸೆಂಟಾಗಿ ಎದ್ರು. ಸೊ ಇವಾಗ ತಪ್ಪು ಯಾರದೇ ಆದರೂ ಪಕ್ಕದ ನೇಬರ್ಸ್ ಅಂದರೆ ಪಕ್ಕದಲ್ಲಿರ್ತಕ್ಕಂಥ ಫ್ರೆಂಡ್ಸ್ಗಳು ಅವ್ರ ತಪ್ಪನ್ನು ಮೂಗು ಹಿಡಿದು ಹೊಡಿತಾರೆ. ಸೊ ಆವಾಗ ಅಂಥ ಅವಮರ್ಯಾದೆ ಯಾತಕ್ಕೆ ಬೇಕು ಅಂತ ಹೇಳಿ ಇಲ್ಲೇನು ಮಾಡ್ತಾರೆ, ಮಕ್ಕಳು ಅವರು ಕ್ಲೀನ್ನೆಸ್ನ ಸ್ಮಾರ್ಟ್ನೆಸ್ನ ಇಲ್ಲಿ ಬಳಸ್ತಾ ಹೋಗ್ತಿರ್ತಾರೆ. ಮಕ್ಕಳಿಂದ ಮಕ್ಕಳಿಗೆ ಬುದ್ಧಿ ಕಲಿಸುವಂಥದ್ದು. ನೆಕ್ಸ್ಟು ಆನೆನೇ ಪಾಠ ಕಲಿಸುತ್ತಲ್ಲ ಹಾಗೆ. ನೆಕ್ಸ್ಟು ಇಂಪ್ರೂವ್ಮೆಂಟ್ ಇನ್ ಟೀಚರ್ ಥಾಟ್ ರಿಲೇಷನ್ಶಿಪ್. Basically, the teacher-thought relationship is psychological. If the teachers and the principal of an institution wish to maintain cordial relations with their students, it is essential to be cleverer and understanding. Child psychology can provide many hints towards such an understanding. ಅಂದರೆ ಟೀಚರು ಮತ್ತು ಪ್ರಿನ್ಸಿಪಲ್ ಯಾವ ಥರ ಇಲ್ಲಿ ಟೀಚರ್ ಮಕ್ಕಳ ಜೊತೆ ರಿಲೇಷನ್ಶಿಪ್ ಬೆಳೆಸ್ಕೊಂಡಿದ್ದಾರೆ, ಮತ್ತು ಪ್ರಿನ್ಸಿಪಲ್ ಯಾವ ಥರ ಟೀಚರ್ ಜೊತೆ ಕ್ಲೆವರಾಗಿ ಸಹಜವಾಗಿ ಮಕ್ಕಳನ್ನ ಹೇಗೆ, ಮಕ್ಕಳು ಇಂಪಾರ್ಟೆಂಟ್ ನಮಗೆ ಆ್ಯಕ್ಚುಲಾಗಿ ಎಲ್ಲದಕ್ಕೂ. ಸೊ ಚೈಲ್ಡ್ ಸೈಕಾಲಜಿ ಅನ್ನೋದು ನಾವು ಪ್ರತಿಯೊಬ್ಬ ಟೀಚರ್ ಅರ್ಥ ಮಾಡ್ಕೊಂಡಿರಬೇಕು. ನೆಕ್ಸ್ಟ್ ಇಸ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ರಿಸರ್ಚ್. Knowledge of child psychology encourages the teacher to make experiment in the field of education. By this research, he can bring new facts to light and improve education. All experiments should be adapted to psychological methodology.
He should be apparent from the foregoing account that knowledge of child psychology helps in teaching and is of immense value to the teacher. ಸೊ ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ನ ಕ್ಲಾಸ್ ರೂಮಲ್ಲಿ ಮಾಡೋದ್ರ ಮುಖಾಂತರ ಮಕ್ಕಳನ್ನು ಗುರುತಿಸೋದ್ರ ಮುಖಾಂತರ ಅವ್ರು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರಾ, ಮೊದಲು ಹೇಗಿದ್ದರು, ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರಾ ಅನ್ನೋದನ್ನು ರಿಸರ್ಚ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ತಾ ಆ್ಯಸ್ ಅ ಟೀಚರ್ ಇಂಡಿವಿಜುವಲಿ ಶಿ ಹ್ಯಾಸ್ ಟು ಡೂ ವಿತ್ ದಟ್. So this is with the first chapter of child psychology. In this we went through with the meaning and definition and factors that has to be stressed of child psychology and the importance and value of child psychology. These are the points that has been discussed with the first chapter of child psychology.